ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದ ಕಲ್ಲಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸುಮಾರು 12 ಮನೆಗಳು ಹಾಗೂ ಇತರ 4 ಮನೆಗಳಿಗೆ ಸುಮಾರು 106 ವರ್ಷಗಳ ಹಿಂದಿನಿಂದಲೇ ಪಂಚಾಯತ್ ಕಾಲುದಾರಿ ಊರ್ಜಿತದಲ್ಲಿರುತ್ತೆ. ಕಾಲುದಾರಿಯನ್ನ ಸಂಪರ್ಕ ರಸ್ತೆಯಾಗಿ ರಚಿಸಿಕೊಡಬೇಕಾಗಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯವರು ಆಗ್ರಹಿಸಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಗಿರಿಧರ್ ನಾಯ್ಕ್ ಅವರು, ಮನೆಗಳಿಗೆ ಸಂಪರ್ಕ ರಸ್ತೆ ಇಲ್ಲವಾಗಿದ್ದು ಅನಾರೋಗ್ಯ ಪೀಡಿತ ಸಂದರ್ಭದಲ್ಲಿ ಹೊತ್ತುಕೊಂಡು ಹೋಗುವಂತಹ ಅನಿವಾರ್ಯತೆ ಉಂಟಾಗಿದೆ. ಕಳೆದ ದಿನದಲ್ಲಿ ತುರ್ತಾಗಿ ಆಸ್ಪತ್ರೆಗೆ ಸೇರಿಸಲು ಸಾಧ್ಯವಾಗದೆ ಪ್ರಾಣವನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಕಾಲನಿಯ ಪರಿಶಿಷ್ಟ ಪಂಗಡ ಮತ್ತು ಇತರ ಮನೆಗಳ ಜನರು ಕೃಷಿ ಉತ್ಪತ್ತಿಯನ್ನ ಮಾರಾಟಕ್ಕೆ ತಲೆಯ ಮೇಲೆ ಹೊತ್ತುಕೊಂಡು ಹೋಗಬೇಕಾದ ಅನಿವಾರ್ಯತೆ ಹಾಗೂ ಪಡಿತರ ಮತ್ತೆ ದಿನಸಿ ಸಾಮಾನುಗಳನ್ನು ತರಲು ಪ್ರಯಾಸ ಪಡಬೇಕಾದ ಅನಿವಾರ್ಯತೆ ಇರುತ್ತದೆ. ಶಾಲಾ ಪುಟಾಣಿ ಮಕ್ಕಳು ತೋಡು ದಾಟಿ ತೋಡಿನ ಬದಿಯಲ್ಲಿರುವ ಕಿರಿದಾದ ದಾರಿಯಲ್ಲಿ ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಆದ್ದರಿಂದ ತಕ್ಷಣ ತಾವು ಕಾರ್ಯಪ್ರವೃತ್ತರಾಗಿ ಮುಂಡೂರು ಗ್ರಾಮದ ಕಲ್ಲಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 12 ಮನೆಗಳು ಹಾಗೂ ಇತರ 4 ಮನೆಗಳಿಗೆ ಊರ್ಜಿತದಲ್ಲಿರುವ ಕಾಲುದಾರಿಯನ್ನ ಸಂಪರ್ಕ ರಸ್ತೆಯಾಗಿ ರಚಿಸಿಕೊಡಬೇಕಾಗಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಇದರ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ಪರಿಶಿಷ್ಟ ಪಂಗಡವರದ್ದು 12 ಮನೆಗಳಿವೆ, ಬಾಕಿ ಇತರರದ್ದು 4 ಮನೆಗಳಿವೆ. ಸುಮಾರು 106 ವರ್ಷದಿಂದ ಇವರಿಗೆ ರಸ್ತೆ ಭಾರಿ ಸಮಸ್ಯೆ ಇದೆ. ಹಲವಾರು ಇಲಾಖೆಗಳಿಗೆ ಇವರು ರಸ್ತೆ ಮಾಡಿಕೊಡಿ ಅಂತೇಳಿ ರಾಜಕೀಯದವರಿಗೆ ಇದು ಮಾಡಿದ್ರು, ಹಲವಾರು ಇಲಾಖೆಗೆ ಪಂಚಾಯತಿಗೆ ಕೊಟ್ಟರು, ನಿರಂತರವಾಗಿ ಕೊಡ್ತಾ ಇದ್ದಾರೆ. ಯಾರು ಅದಕ್ಕೊಂದು ಸ್ಪಂದನೆ ಕೊಡುವವರು ಯಾರಿಲ್ಲ. ಮೊನ್ನೆ ಇತ್ತೀಚೆಗೆ ಅವರು ನಮ್ಮ ಸಂಘಟನೆಗೆ ಬಂದಿದ್ರು, ಪರವಾಗಿ ಹೇಳಿದ್ರು ಹೀಗೆ ನಮಗೆ ಸಹ ರಸ್ತೆ ಆಗಲಿಲ್ಲ, ಒಂದು ದಯವಿಟ್ಟು ಏನಂತೇಳಿ ಒಂದು ಸೊಲ್ಯೂಷನ್ ಮಾಡಿ ಅಂತ. ನಾನು 1 ವಾರ ಬಿಟ್ಟು ಆ ಸ್ಪಾಟಿಗೆ ಹೋದೆ. ಸ್ಪಾಟಿಗೆ ಹೋಗುವಾಗ ಶೋಚನೀಯ ವಿಷಯ, ಅಲ್ಲಿ ಒಬ್ಬರು ಆ ಹೆಂಗಸೊಂದು ಬಿದ್ದು ಕಾಲು ಮುರಿದಾಗಿ ಅವರನ್ನು ಕರ್ಕೊಂಡು ಹೋಗುವ ಅದರಲ್ಲಿ ನಾನು ಕೊಟ್ಟಿದ್ದೇನೆ ಏನಂತೀವಿ. ಆದರೆ ಯಾವುದೇ ಇಲಾಖೆ, ಯಾವುದೇ ರಾಜಕೀಯವರು, ಯಾವುದೇ ಮುಖಂಡರವರು ಬಂದರು ಸುಳ್ಳು ಆರೋಪ ಹೇಳುವುದಲ್ಲದೆ 106 ವರ್ಷದಿಂದ ಯಾರು ಒಂದು ಭರವಸೆ ಮಾಡಿಕೊಟ್ಟವರು ಯಾಕೆ ಹೀಗೆ ಮಾಡ್ತಾರೆ ಅಂತೇಳಿ ನಮಗೆಂದು ಗೊತ್ತಾಗುತ್ತೆ. ಮೊನ್ನೆ ಇತ್ತೀಚೆಗೆ ನಮ್ಮದು ಈ ಎಸ್ ಪಿ ಮೀಟಿಂಗ್ ಇತ್ತು. SP ಮೀಟಿಂಗಲ್ಲಿ ನಾನು ಈ ಪ್ರಸ್ತಾವನೆ ಇವರೆಲ್ಲ ಬಂದಿದ್ದರು, ಇವರ ಪ್ರಸ್ತಾವನೆ ಮಾಡಿದೆ. ಸರ್, ಇವರಿಗೆ 106 ವರ್ಷದಿಂದ ಇವರಿಗೆ ರಸ್ತೆ ಇಲ್ಲ, ಏನಿದೊಂದು ಶೋಚನೀಯ ವಿಷಯ ಅಂತ. ಬಹುಶಃ ನಾವು ಜಿಲ್ಲಾಧಿಕಾರಿಗೆ ನಾವೊಂದು 10 ನಿಮಿಷ ಅವರ ಹತ್ರ ಜಿಲ್ಲಾಧಿಕಾರಿ ಅವರಿಗೆ ನಾನು 21 ತಾರೀಕು ಜನವರಿ 21 ತಾರೀಕಿಗೆ ನಾನು ಅವರನ್ನು ಮುಖದವಾಗಿ ನಾವು ಭೇಟಿಯಾಗಿದೆ, ಮಾತಾಡಿದೆ. ಅದೇ ದಿವಸ ಸಹಾಯಕ ಕಮಿಷನ್ ಅವರ ಹತ್ರ ಇಲ್ಲಿಗೆ ಪುತ್ತೂರು ಬಂದು ಅದೇ ದಿವಸ ಸಂಜೆ ಅವರ ಹತ್ರ ಮಾತಾಡಿದೆ. ಅವರು ಮಾತಾಡೋದು ಏನೇಂತ ಹೇಳಿದ್ರು ಗೊತ್ತಲ್ಲ, ನಾನು RIಗೆ ಈಗ ಫೋನ್ ಮಾಡ್ತೇನೆ, 4 ದಿವಸದಲ್ಲಿ ಸರ್ವೆ ಮಾಡಿದ್ರೆ ಏನಂತೇಳಿ ಇಳುವರಿ ಮಾಡಿಕೊಡ್ತಾರೆ. ಒಟ್ಟು 1 ತಿಂಗಳು ಕಳೆಯಿದ್ರಿ, ಇವರಿಗೆ ಏನು ಅಂತೇಳಿ ನಮಗೇನು ಇದ್ದಿಲ್ಲ. ನಾನು ಮೊನ್ನೆ ಮಾತಾಡುವಾಗ ಅದು ನೋಡುವ ಅಂತ ಹೇಳ್ತಾರೆ. ಏನು ನೋಡುವ ಅಂತ ಹೇಳಿ ಗೊತ್ತಾಗುತ್ತೆ. ಅದು ಒಂದು ಬಡವರಿಗೆ ಒಂದು ಮೂಲಸೌಕರ್ಯ ಇಲ್ಲದು, ಅದು ಸಹ ಸರ್. ಅದು ಒಕ್ಕಲ ಮಸೂದೆ ಅಂದರೆ ಡಿಕ್ಲೇಷನ್ ಭೂಮಿ 1976-77ನೇ ವಿಷಯದಲ್ಲಿ ಅದರಲ್ಲಿ ಹಕ್ಕು ಬಾಧ್ಯತೆ ಯಾಕೆ ಗೊತ್ತಂದ್ರೆ ನಾನು ಅದನ್ನು ಮಾಹಿತಿಯನ್ನು ತೆಗೆದಿದ್ದೇನೆ. ಅದರಲ್ಲಿ ನೀರು ದಾರಿ ಅದೆಲ್ಲ ಕೊಡ್ಬೇಕಂತೇಳಿ ಮಾಹಿತಿಯನ್ನು ಉಂಟು. ಅದು ಬೆಳ್ತಂಗಡಿಯಲ್ಲಿ ಇದೇ ಒಂದು ಕಡಕ್ಯಾರ್ ಅಂತೇಳಿ ಗ್ರಾಮದಲ್ಲಿ ಇದೇ ಶೋಚನೀಯ ವಿಷಯ ಆಗಿದೆ. ಆಗ ನಾನು ಮಾಹಿತಿಯನ್ನು ತೆಗೆದಿದ್ದೇನೆ. ಡಿಕ್ಲೇಷನ್ ಭೂಮಿ ಅಂತ ಹೇಳಿದ್ರೆ ಒಕ್ಕಲ ಮಸೂದೆ ಅಂದರೆ ಅವತ್ತು 76-77 ಊರುವವಣೆ ಒಡೆಯ ಅಂತ ಹೇಳಿ ಕೊಡ್ತಾರೆ. ಆ ಊರುವವಣೆ ಒಡೆಯ ಅಂತ ಹೇಳಿದ್ರೆ ಆ ಒಂದು ಯಾವುದೇ ಒಂದು ಮೂಲ ಸೌಕರ್ಯ ಅಂತೇಳಿ ಒಂದು ದಾರಿ, ನೀರು, ವಿದ್ಯುತ್ ಅಂತ ಇದು ಯಾವುದೇ ಇದು ಇಲಾಖೆಗೆ ಹೋಗುವ ಇದು ಕೇಸ್ ಆಗ್ತದೆ, ಗಲಾಟೆ ಆಗ್ತದೆ, ಕೋರ್ಟ್ ಆಗ್ತದೆ, ಇದೇ ನಿರಂತರವಾಗಿ ನಡೀತಾ ಉಂಟಲ್ಲದೆ ಬಾಕಿ ಬೇರೆ ಏನಿಲ್ಲ. ಹಾಗಾದ್ರೆ ಬಡವರ ಕೂಗು ಯಾರನ್ನು ಕೇಳುವುದು? ಅದರಲ್ಲಿ ಒಂದು ಸಂಗತಿ, ಒಂದು ಕಾಲುದಾರಿ ಅಂತ ಹೇಳ್ತಾರೆ. ರಾಜಕೀಯದವರು ಏನ್ ಹೇಳ್ತಾರೆ ಗೊತ್ತುಂಟ, ನಾವು ಕಾಲುದಾರಿಗೆ ಇಂಟರ್ಲಾಕ್ ಹಾಕಿ ಕೊಡ್ತೇವೆ ಅಂತ. 1 ಫೀಟ್ ಕಾಲುದಾರಿಗೆ ಇಂಟರ್ಲಾಕ್ ಹಾಕಿ ಕೊಡುವವರು ಪಾಪ ಬಡವರಿಗೆ ಏನಾದ್ರು ಕಷ್ಟ ಮೊನ್ನೆ ಒಬ್ಬರು ನೋಡಿ ಆ ಇಂಟು ಬಿದ್ದು ಅವರ ಶೋಚನೀಯ ವಿಷಯ, ಅವರನ್ನು ಕರ್ಕೊಂಡು ಹೋಗಲಿ ಎಂತ ಪರಿಸ್ಥಿತಿ ಆಗಿದೆ ನೋಡಿ. ಮಳೆಗಾಲದಲ್ಲಿ ಆ ಸಣ್ಣ ಮಕ್ಕಳು ಹೋಗ್ತಾರೆ, ಸಣ್ಣ ಮಕ್ಕಳು ಹೋಗುವಾಗ ಅದೊಂದು ಕಷ್ಟದೊಂದು ವಿಷಯ ಏನಂತೇಳಿ. ಹಾಗಾದ್ರೆ ಈ ಒಂದು ಪರಿಸ್ಥಿತಿ ನೋಡುವಾಗ ಯಾರೊಂದು ಸರ್ಕಾರ ಇದನ್ನು, ಯಾರೊಂದು ಅಧಿಕಾರಿಗಳಾಗಲಿ ಯಾರಾದ್ರೂ ಕೇಳ್ತಾ ಇಲ್ಲ ಅಂತ ನಾವೊಂದು ಭಾರಿ ಬೇಸರ ಶೋಚನೀಯ ವಿಷಯ. ಇದಕ್ಕೆ ನಾನು ಇವರಿಗೊಂದು ಭರವಸೆ ಕೊಟ್ಟಿದ್ದೇನೆ. ಮಾರ್ಚ್ 25ಕ್ಕೆ ನಾವು ಒಂದು ಸಣ್ಣ ಮಟ್ಟದ ಒಂದು ಪ್ರತಿಭಟನೆ ಇಡ್ತೇವೆ ಸಹಾಯಕ ಕಮಿಷನರ್ ಇದ್ದರೆ. ಮತ್ತೆ ಮಾರ್ಚ್ 30ರೊಳಗೆ ನಾನು ರಸ್ತೆ ಖಂಡಿತ ಮಾಡಿ ಕೊಡ್ತೇನೆ. ಯಾವುದೇ ಘಟನೆ, ಯಾವುದೇ ಹೈಟಗರ ಘಟನೆ ಆಗಲಿ,
ಖಂಡಿತ ನಮ್ಮ ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆ ನಾವು ಎದುರು ಜಗ್ಗುವವರಲ್ಲ. ಯಾಕೆ ಬಂದ್ರೆ ಇಷ್ಟವರೆಗೆ ನಾವು ಹೇಳೋದು, ಇಷ್ಟು ಕೇಸ್ ಆಯ್ತು, ಕೋರ್ಟ್ ಕೇಸ್ ಆಯ್ತು, ಅಧಿಕಾರಿಗಳಿಗೆ ನಾವು ಅವರ ಹತ್ರ ಮನವರಿಕೆ ಮಾಡಿರೋದು ಸರ್. ಈಗೀಗ ಉಂಟು ಒಕ್ಕಲು ಮಸೂದೆ ಅಂತ ಹೇಳಿದ್ರೆ ಮುಂಚೆ ಯಾಕೋ ಗೊತ್ತಲ್ಲ, ನೋಡಿಬೇಕಾದ್ರೆ ಒಂದು ದಾರಿ ನೀರು ಬಿದ್ದಿದ್ದಕ್ಕೆ ಒಕ್ಕಲು ಮಸೂದೆ ಅದರಲ್ಲಿ ಉಂಟಲ್ಲ ಉಳುವಣೆ ಹೊಡೆ ಅಂತ. ಮುಂಚೆ ಎತ್ತಿನ ಗಾಡಿ ಇತ್ತು, ಎತ್ತಿನ ಗಾಡಿಗೆ ಬೇಕಾಗಿ 8 ಫೀಟ್ ರಸ್ತೆ ಅಂತ ಹೇಳಿದ್ರು. ಇದು ಬೆಳ್ತಂಗಡಿ ಆದ ಘಟನೆಯಲ್ಲಿ ನನ್ನ ಈ ಸಿವಿಲ್ ಕೋರ್ಟ್ ಅಲ್ಲಿ ಆಗಿದೆ, ಜಡ್ಜ್ಮೆಂಟ್ ಆಗಿದೆ. ಅದೇ ನಾನು ಅಲ್ಲಿ ಬೆಳ್ತಂಗಡಿ ನಾನು ರಸ್ತೆ ಮಾಡಿದ್ದೆ. ಇದೇನುಂಟು ನೀರು ದಾರಿ ಕೊಡಲೇಬೇಕು ಅಂತ. ಆದ್ರೆ ಇಂಥ ಒಂದು ಶೋಚನೀಯ ವಿಷಯದ ಯಾವುದೇ ಅಧಿಕಾರಿ, ಯಾವುದೇ ರಾಜಕೀಯ ಮುಖಂಡರು ಸುಳ್ಳು ಬರೋದು ಹೇಳುದು. ಇದು ನೋಡಿ, ಓಟಿಗೆ ಮಾತ್ರ ಓಟಿಗೆ 12 ಮನೆ ಕನಿಷ್ಠ ಬಂಗಾರದವರು ಉಂಟು, 4 ಮನೆ ಇತರರದ್ದು ಉಂಟು. ಸುಮ್ಮನೆ ಸುಳ್ಳು ಆರೋಪ ಯಾರು ರಾಜಕೀಯದವರು ಮಾಡಬಾರ್ದು. ಓಟಿಗೆ ಬೇಕಾಗಿ ಇವರು ಮಾಡುವುದಲ್ಲದೆ ಮತ್ತೆ ಯಾವುದೇ ಇಲ್ಲ. ಇವರು ಕಾಲದರಿಗೆ ಇಂಟರ್ಲಾಕ್ ಆಗ್ತೇನೆ ಅಂತ ಹೇಳಿದೆ. ಈಗಿನ ಮುಖಂಡರುಗಳ ಅವಸ್ಥೆ ಏನಲ್ಲ, ಎಲ್ಲಿಂದ ಎಲ್ಲಿಗೆ ಎಷ್ಟು ಆಗ್ತದೆ, ಎಷ್ಟು ಕಿಲೋಮೀಟರ್ ಆಗ್ತದೆ, ಆದ್ರೆ ಇವರಿಗೆ ಗೊತ್ತಾಗುದಿಲ್ಲ. ಇಂಟರ್ಲಾಕ್ ಆಗ್ತದೆ ಅಲ್ಲಿ ಯಾರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.